ಹಲೋ ಫ್ರೆಂಡ್ಸ್, ಎಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ HSTR ಸಿಲೆಬಸ್ಗೆ ಸಂಬಂಧಿಸಿದ ಮ್ಯಾಗ್ನೆಟಿಸಮ್ಗೆ ಸಂಬಂಧಿಸಿದ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಿನ್ನೆ ಒಂದು ಕ್ಲಾಸ್ನಲ್ಲಿ ಮ್ಯಾಗ್ನೆಟ್ ಮತ್ತು ಅದರ ಒಂದು ಪ್ರಾಪರ್ಟಿ ಬಗ್ಗೆ ತಿಳಿದುಕೊಂಡಿದ್ರಿ. ಈ ಒಂದು ಕ್ಲಾಸ್ನಲ್ಲಿ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿತೌಟ್ ಸಬ್ಸ್ಕ್ರಿಪ್ಷನ್ ಯಾರಾದರೂ ನೋಡ್ತಾ ಇದ್ದರೆ ನೀವು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. So what are the magnetic field? The magnetic field is graphically Michael Faraday was introduced the concept of the lines. According to him, the imaginary curve tangent to its point is gives the direction of the field at the point. ಮೊದಲು ಈ ಮ್ಯಾಗ್ನೆಟಿಕ್ ಫೀಲ್ಡನ್ನು ಗ್ರಾಫಿಕಲ್ಲಿ ರಿಪ್ರೆಸೆಂಟ್ ಮಾಡಿ ತೋರಿಸಿದವರು ಯಾರಂದರೆ ಮೈಕಲ್ ಫ್ಯಾರಡೆ ಅವರು. ಮೈಕಲ್ ಫ್ಯಾರಡೆ ಅವರ ಪ್ರಕಾರ ಏನಿದೆ ಅಂದರೆ ಈ ಮ್ಯಾಗ್ನೆಟಿಕ್ ಲೈನ್ಸ್ಗಳು ಎಂದಾವಂದರೆ ಇಮ್ಯಾಜಿನರಿ ಕರ್ವ್ ಆಗಿದ್ದಾವೆ. ಸೊ tangent to which point gives the direction of the field at that point. ಇದು ಕೂಡ ಏನಾಗಿರ್ತೈತೆ ಅಂದರೆ ಟ್ಯಾಂಜೆಂಟ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಒಂದು ಪ್ರಾಪರ್ಟಿ ಏನಪ್ಪ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ದು ಔಟ್ಸೈಡ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಫ್ರಮ್ ನಾರ್ತ್ ಟು ಸೌತ್ ಪೋಲ್ ವಿಲ್ ಇನ್ಸೈಡ್ ಫ್ರಮ್ ಸೌತ್ ಟು ನಾರ್ತ್ ಪೋಲ್ ದ ಮ್ಯಾಗ್ನೆಟಿಕ್ ಲೈನ್ಸ್ ಆರ್ ಕ್ಲೋಸ್ಡ್ ಕರ್ವ್ ದೇ ಅಪಿಯರ್ ಟು ಕನ್ವರ್ಜೆಂಟ್ ಆ್ಯಂಡ್ ಡೈವರ್ಜೆಂಟ್ ಎಟ್ ದ ಪೋಲ್. ನೋಡಿ, ಮ್ಯಾಗ್ನೆಟಿಕ್ ಲೈನ್ಸ್ಗಳು ಏನಾಗ್ತವೆ ಅಂದರೆ ಹೊರಗಿನ ಸೈಡ್ ನಾರ್ತ್ ಪೋಲಿಂದ ಸೌತ್ ಪೋಲ್ ಕಡೆ ಬರ್ತಾವೆ, ಒಳಗಿನ ಸೈಡ್ ನೋಡಿ ಸೌತ್ ಪೋಲಿಂದ ನಾರ್ತ್ ಕಡೆ ಹೋಗ್ತಾವೆ. ಹೌದಾ? ಹಾಗಾದರೆ ಇದನ್ನು ನಾವು ಏನಂತ ಕ್ಲೋಸ್ಡ್ ಕರ್ವ್ ಅಂತ ಹೇಳಿ ಕರಿತೀವಿ. ಹೌದಾ? ಮತ್ತು ಇಲ್ಲಿ ಸೌತ್ ಪೋಲ್ನಲ್ಲಿ ಎಲ್ಲ ಮ್ಯಾಗ್ನೆಟಿಕ್ ಲೈನ್ಸ್ಗಳು ಏನಾಗ್ತವೆ ಅಂದರೆ ಕನ್ವರ್ಜೆಂಟ್ ಆಗ್ತವೆ. ಅದೇ ರೀತಿ ನಾರ್ತ್ ಪೋಲ್ನಲ್ಲಿ ನೋಡಿ ಡೈವರ್ಜೆಂಟ್ ಆಗ್ತವೆ. ಅದೇ ಒಂದು ಮೊದಲನೇ ಪ್ರಾಪರ್ಟಿ ಆಗಿದೆ. ನೆಕ್ಸ್ಟ್ ಒನ್, the number of magnetic lines of a field originated or terminated on the pole is proportional to the strength mu naught. Lines are assumed to be associated with the unit pole. So if the body is enclosed a pole of a strength m, total lines linked with the body is called magnetic flux will be mu naught. The number of magnetic line of the field originated terminated on the pole. ಈ ಒಂದು ಮ್ಯಾಗ್ನೆಟಿಕ್ ಲೈನ್ಗಳ ಒಂದು ಫೀಲ್ಡ್ ಏನಾಗ್ತದೆ ಒರಿಜಿನೇಟೆಡ್ ಆರ್ ಟರ್ಮಿನೇಟೆಡ್ ಆನ್ ದ ಪೋಲ್ ಆಫ್ ದ ಪ್ರಪೋರ್ಷನಲ್ ಟು ದ ಸ್ಟ್ರೆಂತ್ ಮ್ಯೂ ನಾಟ್. ಮ್ಯೂ ನಾಟ್ ಅಂದರೆ 4π × 10⁻⁷ ವಿಬರ್ ಬೈ ಆಂಪಿಯರ್ ಮೀಟರ್ ಸ್ಕ್ವೇರ್ ಎನ್ನುವಂಥದ್ದು ಯೂನಿಟನ್ನು ನಿನ್ನೆ ಡಿಸ್ಕಸ್ ಮಾಡಿವಿ. ಇವುಗಳು ಮ್ಯಾಗ್ನೆಟಿಕ್ ಲೈನ್ಸ್ಗಳು ಏನಾಗ್ತಾವೆ ಅಂದರೆ ಪೋಲ್ನಲ್ಲಿ ಒರಿಜಿನೇಟ್ ಆಗ್ತಾವೆ ಮತ್ತು ಟರ್ಮಿನೇಟಿಂಗ್ ಆಫ್ ದ ಪೋಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮ್ಯೂ ನಾಟ್. ದ ಲೈನ್ಸ್ ಈಸ್ ಅಸ್ಯೂಮ್ಡ್ associate with the unit pole. The body is encloses a pole of a strength m. Total line is linked with the body will mu naught m ಅನ್ನುವಂಥದ್ದು. ನೆಕ್ಸ್ಟ್, magnetic line of the field can never intersect each other because if they are intersect at a point, intensity at the point will have a two direction which is opposed. ಅಂದರೆ ಈ ಮ್ಯಾಗ್ನೆಟಿಕ್ ಲೈನ್ಸ್ಗಳು ಏನಾಗ್ತಾವಪ್ಪ ಅಂದರೆ ಒಂದಕ್ಕೊಂದು ಛೇದಿಸುವುದಿಲ್ಲ. ಯಾಕೆ ಛೇದಿಸುವುದಿಲ್ಲ ಅಂದರೆ ಪ್ರತಿಯೊಂದು ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿರುವಂಥ ಲೈನ್ಗಳು ಏನಿರ್ತಾವೆ ಬೇರೆ ಬೇರೆ ದಿಕ್ಕಿನಲ್ಲಿ ಮೂವ್ ಆಗೋದ್ರಿಂದ ಇವುಗಳು ಇಂಟರ್ಸೆಕ್ಟ್ ಆಗುವುದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಒನ್, ದ ಮ್ಯಾಗ್ನೆಟಿಕ್ ಲೈನ್ ಆಫ್ ಎ ಫೀಲ್ಡ್ ಹ್ಯಾವ್ ಅ ಟೆಂಡೆನ್ಸಿ ಟು ಕಾಂಟ್ರಾಕ್ಟ್ ಲಾಂಗಿಟ್ಯೂಡ್ನಿ ಲೈಕ್ ಸ್ಟ್ರೆಚ್ಡ್ ಇಲಾಸ್ಟಿಕ್ ಸ್ಟ್ರಿಂಗ್ produce the attraction between the opposite pole and the repel to the laterally. ಮ್ಯಾಗ್ನೆಟಿಕ್ ಲೈನ್ಸ್ಗಳು ಏನು ಮಾಡ್ತಾವಪ್ಪ ಅಂದರೆ ಟೆಂಡೆನ್ಸ್ ಟು ಕಾಂಟ್ಯಾಕ್ಟ್ ಲಾಂಗಿಟ್ಯೂಡ್ನಲ್ಲಿ ಅಂದರೆ ಯಾವಾಗ ಅಂದರೆ ಅಪೋಸಿಟ್ ಪೋಲ್ಗಳಿದ್ದಾಗ ಅಟ್ರಾಕ್ಷನ್ ಆಗ್ತವೆ. ಈ ರೀತಿಯಾಗಿ ಇಲ್ಲಿ ನಾರ್ತ್ ಪೋಲ್ ಇದೆ, ಇಲ್ಲಿ ಸೌತ್ ಪೋಲ್ ಇದೆ, ಅಪೋಸಿಟ್ ಡೈರೆಕ್ಷನ್ ಇದ್ದಾಗ ಅಟ್ರಾಕ್ಟ್ ಆಗ್ತವೆ. ಅದೇ ರೀತಿ ಸೌತ್ ಆರ್ ನಾರ್ತ್ ಆಗ ಏನಾಗ್ತವೆ ಅಂದರೆ ರಿಪಲ್ ಆಗ್ತವೆ, ಲೈಕ್ ಎ ಸ್ಟ್ರೆಚ್ಡ್ ಇಲ್ಲ ಸ್ಟ್ರಿಂಗ್ ಥರ. Next, the number of line field per unit area is normal to the area of the point is represent the magnitude of the field at a point is a crowded line represent the string field will distinct line represent the weak field. Further, if the line's force or equidistance strength line field is uniform otherwise not. ಅಂದಾಗ ಇದು ಏನತ್ತ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ಗಳು ಏನಾಗ್ತವೆ ಅಂದರೆ ಕ್ರೌಡೆಡ್ ಲೈನ್ ರಿಪ್ರೆಸೆಂಟ್ ಮಾಡ್ತಾವೆ. ಯಾವಾಗ ಅಂತಂದಾಗ
ದ ಮ್ಯಾಗ್ನಿಟ್ಯೂಡ್, ಆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ಗಳ ಲೈನ್ಗಳು ಏನಿರ್ತಾವಪ್ಪ ಅಂದರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ಗಳ ಲೈನ್ ಏನಾಗಿರ್ತಾವೆ ಯೂನಿಫಾರ್ಮ್ ಆಗಿದ್ದಾಗ ಅವುಗಳ ಒಂದು ಮ್ಯಾಗ್ನಿಟ್ಯೂಡ್ ಈಸ್ ನಾಟ್ ಕಾನ್ಸ್ಟಂಟ್, ಮ್ಯಾಗ್ನಿಟ್ಯೂಡು ಕಾನ್ಸ್ಟಂಟ್ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಏನಾಗ್ತಾವೆ ಅಂದರೆ ಇದು ನಾನ್ ಯೂನಿಫಾರ್ಮ್ ಫೀಲ್ಡ್ ಇದ್ದಾಗ ಮ್ಯಾಗ್ನಿಟ್ಯೂಡ್ ಈಸ್ ನಾಟ್ ಕಾನ್ಸ್ಟಂಟ್ ಅಂದಾಗ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಗಳು ಈ ರೀತಿಯಾಗಿ ಮೂವ್ ಆಗ್ತಾವೆ. ಅದೇ ರೀತಿ ಡೈರೆಕ್ಷನ್ ಈಸ್ ನಾಟ್ ಕಾನ್ಸ್ಟಂಟ್, ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ಮ್ಯಾಗ್ನಿಟ್ಯೂಡ್ ಇರ್ತೈತಿ ಬಟ್ ಡೈರೆಕ್ಷನ್ ಕಾನ್ಸ್ಟಂಟ್ ಆಗಿರೋದಿಲ್ಲ. ಆ ಒಂದು ಸಮಯದಲ್ಲಿ ಈ ಲೈನ್ಗಳು ಈ ರೀತಿಯಾಗಿ ಕರ್ವ್ ಆಗಿ ಮೂವ್ ಆಗ್ತಾವೆ. ಅದೇ ರೀತಿ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ಸ್ ಆರ್ ನಾಟ್ ಕಾನ್ಸ್ಟಂಟ್ ಅಂದಾಗ ಲೈನ್ಸ್ಗಳು ಯಾವುದೇ ಮ್ಯಾಗ್ನಿಟ್ಯೂಡು ಇರೋದಿಲ್ಲ ಡೈರೆಕ್ಷನು ಇಲ್ಲದೆ ಇರುವಾಗ ಈ ರೀತಿಯಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಗಳು ಮೂವ್ ಆಗ್ತಾವೆ. ನೆಕ್ಸ್ಟ್ ದ ಯೂನಿಫಾರ್ಮ್ ಫೀಲ್ಡ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ಸ್ ಆರ್ ಕಾನ್ಸ್ಟಂಟ್ ಆಗಿದ್ದಾಗ ಯೂನಿಫಾರ್ಮ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ಗಳು ಮೂವ್ ಆಗ್ತವೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಇನ್ ದ ರೀಜನ್ ಆಫ್ ಎ ಸ್ಪೇಸ್ ವೇರ್ ದೇರ್ ಇಸ್ ನೋ ಮ್ಯಾಗ್ನೆಟಿಕ್ ಫೀಲ್ಡ್ ದೇರ್ ವಿಲ್ ಬಿ ನೋ ಲೈನ್ಸ್ ಫೀಲ್ಡ್. ದಿಸ್ ಈಸ್ ವೈ ದ ನ್ಯಾಚುರಲ್ ಪಾಯಿಂಟ್ ದೇರ್ ಈಸ್ ಕೆನಾಟ್ ಬಿ ಎ ಲೈನ್ ಆಫ್ ದ ಫೀಲ್ಡ್. ಇಂದ ಒಂದು ಸ್ಪೇಸ್ನಲ್ಲಿ ಯಾವುದೇ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ ಅಂತಂದಾಗ ಆ ಒಂದು ಸಮಯದಲ್ಲಿ ಲೈನ್ ಆಫ್ ದ ಫೀಲ್ಡ್ ಈಸ್ ಆಲ್ಸೋ ಜೀರೋ. ದಿಸ್ ಈಸ್ ವೈ ದ ನ್ಯಾಚುರಲ್ ಪಾಯಿಂಟ್ ದೇರ್ ಕೆನಾಟ್ ಬಿ ಎ ಲೈನ್ ಆಫ್ ದ ಫೀಲ್ಡ್. ಈ ನ್ಯಾಚುರಲ್ ಆಗಿ ಸಿಗುವಂಥ ಕೆಲವೊಂದು ವಸ್ತುಗಳು ಅವುಗಳು ಮ್ಯಾಗ್ನೆಟಿಕ್ ಆಗಿ ವರ್ತಿಸೋದಿಲ್ಲ. ಸೊ ಆ ಒಂದು ಟೈಮ್ನಲ್ಲಿ ಏನಾಗ್ತೈತಿ, ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಜೀರೋ, ದ ಲೈನ್ಸ್ ಈಸ್ ಆಲ್ಸೋ ಜೀರೋ. ನೆಕ್ಸ್ಟ್ ಒನ್, ದ ಮ್ಯಾಗ್ನೆಟಿಕ್ ಲೈನ್ ಆಫ್ ದ ಫೀಲ್ಡ್ originated from or enter in the surface of the magnetic material at any angle. The magnetic ಫೀಲ್ಡ್ಗಳು ಏನಾಗ್ತಾವೆ ಅಂದರೆ originated or enter in the surface of the magnetic material at any angle. ಯಾವುದೇ ಒಂದು ಆ್ಯಂಗಲ್ನಲ್ಲಿ ಒರಿಜಿನೇಟ್ ಆಗ್ಬೋದು ಅಥವಾ ಎಂಟರ್ ಆಗ್ಬೋದು ಇನ್ ದ ಸರ್ಫೇಸ್ ಆಫ್ ದ ಮ್ಯಾಗ್ನೆಟಿಕ್ ಮಟೀರಿಯಲ್ನಲ್ಲಿ ಮಾತ್ರ. ಸೊ ನೆಕ್ಸ್ಟ್ ಒನ್, ದ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ದ ಫೀಲ್ಡ್ ಎಕ್ಸಿಸ್ಟ್ ಇನ್ಸೈಡ್ ಎವ್ರಿ ಮ್ಯಾಗ್ನೆಟೈಸ್ಡ್ ಮಟೀರಿಯಲ್. ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲೆಲ್ಲಿ ಉಂಟಾಗ್ತದೆ ಅಂದರೆ ಮ್ಯಾಗ್ನೆಟೈಸ್ಡ್ ಮಟೀರಿಯಲ್, ಕಾಂತತ್ವವನ್ನು ಹೊಂದಿರುವಂಥ ಒಂದು ವಸ್ತುಗಳಲ್ಲಿ ಮಾತ್ರ ಏನಾಗ್ತೈತಿ, ಮ್ಯಾಗ್ನೆಟಿಕ್ ಲೈನ್ ಆಫ್ ದ ಫೀಲ್ಡ್ ಎಕ್ಸಿಸ್ಟ್ ಆಗ್ತೈತಿ. ನೆಕ್ಸ್ಟ್ ಒನ್, ಆ್ಯಂಡ್ ಮೊನೋಪೋಲ್ಸ್ ಡು ನಾಟ್ ಎಕ್ಸಿಸ್ಟ್. ಮೊನೋಪೋಲ್ಸ್ ಇಟ್ ಮೀನ್ಸ್ ಯಾವುದೇ ರೀತಿ ಪೋಲ್ಸ್ಗಳನ್ನು ಹೊಂದಿರುವುದಿಲ್ಲ. ಆ ಒಂದು ಸಂದರ್ಭದಲ್ಲಿ ಮೊನೋಪೋಲ್ಸ್ ಇಟ್ ಮೀನ್ಸ್ ಸರ್ಕ್ಯುಲಾರ್. Monopoles do not exist. The total magnetic flux linked with a closed surface is always zero. ಇದನ್ನು ಸುಮಾರು ಸಾರಿ ಪ್ರಶ್ನೆಯಲ್ಲಿ HSTR ನಲ್ಲಿ ಬಂದಿದೆ. Monopoles do not exist. The total magnetic flux linked with a closed surface is always zero. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜೀರೋ ಆಗಿರ್ತೈತಿ. ಯಾವ ಒಂದು ಸಂದರ್ಭದಲ್ಲಿ ಕ್ಲೋಸ್ಡ್ ಆಗಿರುವಂಥ ಒಂದು ಫೀಲ್ಡ್ನಲ್ಲಿ ಯಾವುದೇ ರೀತಿ ಪೋಲ್ಸ್ಗಳಿರುವುದಿಲ್ಲ, ಯಾವುದೇ ರೀತಿ ಎಂಡ್ ಪಾಯಿಂಟ್ಗಳಿರುವುದಿಲ್ಲ, ಕ್ಲೋಸ್ ಆಗಿರೋದ್ರಿಂದ ಅಲ್ಲಿ ಏನಾಗಿರ್ತೈತಿ ಅಂದರೆ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗಿರ್ತೈತಿ, ಜೀರೋ ಆಗಿರ್ತೈತಿ. ದಿಸ್ ಲಾ ಇಸ್ ಕಾಲ್ಡ್ ಆಸ್ ಎ ಗ್ಯಾಸ್ ಲಾ ಆಫ್ ಮ್ಯಾಗ್ನೆಟಿಸಮ್. ಗ್ಯಾಸ್ ಲಾ ಆಫ್ ಮ್ಯಾಗ್ನೆಟಿಸಮ್ ಅನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಗಳಿಗೆ ಸಂಬಂಧಿಸಿದ ಕೆಲವೊಂದು ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ಗಳನ್ನು ನೋಡ್ಕೊಳ್ಳಿ. ದ ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ವೈರ್ನಲ್ಲಿ ಯಾವ ರೀತಿಯಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟಾಗ್ತದೆ, ಇದು ಒಂದು ವೈರ್ ಅಂತ ಅಂದ್ಕೊಂಡ, ಇದರಲ್ಲಿ ಕರೆಂಟ್ ಮೂವ್ ಆಗ್ತದೆ. ಕರೆಂಟ್ ಮೂವ್ ಆಗುವಂಥ ಸಂದರ್ಭದಲ್ಲಿ ಆ ಒಂದು ವೈರ್ನ ಸುತ್ತಲೂ ಏನಾಗ್ತದೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ಗಳು ಈ ರೀತಿಯಾಗಿ ಸರ್ಕ್ಯುಲರ್ ಆಗಿ ಮೂವ್ ಆಗ್ತವೆ. ನೆಕ್ಸ್ಟ್ ಒಂದು ಸರ್ಕ್ಯುಲರ್ ಕಾಯಿಲ್. ಇದು ಒಂದು ಸರ್ಕ್ಯುಲರ್ ಕಾಯಿಲ್ ತಂದಾಗ ಸರ್ಕ್ಯುಲರ್ ಕಾಯಿಲ್ನಲ್ಲಿ ಕರೆಂಟ್ ಯಾವ ದಿಕ್ಕಿನಲ್ಲಿ ಮೂವ್ ಆಗ್ತಿದೆ ನೋಡಿ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾಯಿದೆ. ಆದ್ದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗಳು ಏನಾಗ್ತಿರ್ತಾವೆ ಅಂದರೆ ಈ ಒಂದು ದಿಕ್ಕಿನಲ್ಲಿ ಸರ್ಕ್ಯುಲರ್ ಮೋಷನ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ಗಳು ಮೂವ್ ಆಗ್ತಿರ್ತಾವೆ. ಓಕೆ, ಸೊಲೆನಾಯ್ಡ್ ಅಂತಂದರೆ ಇದು ಒಂದು ಮ್ಯಾಗ್ನೆಟಿಕ್ ಮಟೀರಿಯಲ್. ಇದರ ಬಗ್ಗೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಜಸ್ಟ್ ಗ್ಲ್ಯಾನ್ಸ್ ಮಾಡಿಬಿಡಿ. ದ ಸೊಲೆನಾಯ್ಡ್ ಅನ್ನುವಂಥದ್ರಲ್ಲಿ ಇನ್ಸೈಡ್ ದ ಸೊಲೆನಾಯ್ಡ್ ಏನಾಗ್ತದೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗಳು ಪ್ಯಾರಲಲ್ ಆಗಿ ಮೂವ್ ಆಗ್ತಿರ್ತಾವೆ, ಹೌದಾ. ನಂತರ ಏನಾಗ್ತೈತೆ ಅಂದರೆ ಈ ರೀತಿಯಾಗಿ ಮ್ಯಾಗ್ನೆಟಿಕ್ ರೂಪದಲ್ಲಿ ಏನಾಗ್ತಾವೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡನ್ನು ಉಂಟು ಮಾಡ್ತೈತಿ ಸೊಲೆನಾಯ್ಡ್ನಲ್ಲಿ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಕ್ವಿಕ್ಕಾಗಿ ಹೇಳೋದಾದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗಳು ನಾರ್ತ್ ಟು ಸೌತ್ ಪೋಲ್ ಏನಾಗ್ತಿರ್ತಾವೆ ಅಂದರೆ ಮೂವ್ ಆಗ್ತಾವೆ ಔಟ್ಸೈಡ್ ದ ಮ್ಯಾಗ್ನೆಟ್. ಇನ್ಸೈಡ್ ದ ಮ್ಯಾಗ್ನೆಟ್ನಲ್ಲಿ
ಸೌತ್ ಪೋಲ್ ಟು ನಾರ್ತ್ ಪೋಲ್ ಹೋಗ್ತಿರ್ತಾವೆ, ಯಾಕಂದರೆ ಇವುಗಳು ಕ್ಲೋಸ್ಡ್ ಕರ್ವ್ ಆಗಿರ್ತಾವೆ. ಈ ಒಂದು ಮ್ಯಾಗ್ನೆಟಿಕ್ ಲೈನ್ಸ್ಗಳು ಏನಾಗ್ತಾವೆ ಅಂದರೆ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್, ಬಿಕಾಸ್ ಇವುಗಳ ಒಂದು ಡೈರೆಕ್ಷನ್ ಏನಾಗಿರ್ತೈತಿ, ಪ್ರತಿಯೊಂದರ ಡೈರೆಕ್ಷನ್ನು ಚೇಂಜ್ ಆಗಿರ್ತೈತಿ. ಅಪೋಸಿಟ್ ಪೋಲ್ಸ್ಗಳು ಅಟ್ರಾಕ್ಟ್ ಆಗ್ತವೆ. ಒಂದೇ ಇರುವಂತಹ ಪೋಲ್ಸ್ಗಳು ಏನಾಗ್ತವೆ, ರಿಪಲ್ ಟು ಈಚ್ ಅದರ್. The monopoles do not exist. The total magnetic flux linked with the closed surface always ಏನಾಗಿರ್ತೈತಿ, ಜೀರೋ ಆಗಿರ್ತೈತಿ. ಕ್ಲೋಸ್ಡ್ ಸರ್ಫೇಸ್ ಇಸ್ ಆಲ್ವೇಸ್ ಜೀರೋ ಆಗಿರ್ತೈತಿ.